ಬೀದರ್ ಜಿಲ್ಲೆಯ ಚಿಟಗುಪ್ಪ ತಾಲೂಕಿನ ತಾಳಮಡುಗಿ ಗ್ರಾಮದಲ್ಲಿ ಸಾಂಸ್ಕೃತಿಕ ನಾಯಕ ದಲಿತ ಉದ್ಧಾರಕ ಬಸವಣ್ಣನವರ 892ನೇ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಲಾಗಿದೆ. ಗ್ರಾಮದ ಮಾಲಿ ಪಾಟೀಲ್ ಮನೆಯಿಂದ ಪ್ರಾರಂಭವಾದ ಬಸವಣ್ಣನ ಭಾವಚಿತ್ರದ ಮೆರವಣಿಗೆ ಗ್ರಾಮದ ಪ್ರಮುಖ ಬೀದಿಗಳ ಮೂಲಕ ಬಸವ ವೃತ್ತದವರೆಗೂ ಕೂಡ ಭವ್ಯದಿಂದ ಜರುಗಿದೆ. ಇನ್ನು ಬಳಿಕ ಬಸವೇಶ್ವರ ವೃತ್ತದಲ್ಲಿ ಲಿಂಗಾಯತ ಸಮಾಜದ ಅಧ್ಯಕ್ಷ ಅನಿಲ್ ಕುಮಾರ್ ಹಿಲಾಲ್ಪುರ್ ಅವರು ಶಟಸ್ಥಲ ಧ್ವಜಾರೋಹಣ ನೆರವೇರಿಸಿದ್ದು, ಗ್ರಾಮದ ಹಿರಿಯ ಮುಖಂಡರು, ತಾಲೂಕಾ ಪಂಚಾಯತ್ ಮಾಜಿ ಸದಸ್ಯರಾದಂತಹ ಶ್ರೀಮಂತ್ ಪಾಟೀಲ್, ಓಂಕಾರ್ ತಂಬಾಕೆ ಹಾಗೂ ರಾಜಶೇಖರ್ ವನಕೇರಿ ಬಸವಣ್ಣನವರ ಕುರಿತು ಮಾತನಾಡಿದ್ದಾರೆ. ಕೇಳೋಣ ಬನ್ನಿ. ನಮ್ಮ ನಿಮ್ಮೆಲ್ಲರಿಗೆ ಬದುಕನ್ನು ಕಲಿಸಿಕೊಟ್ಟಂತ ಅಣ್ಣ ಬಸವಣ್ಣ ಯಾವುದೇ ಜಾತಿ ವರ್ಗಗಳನ್ನು ಲೆಕ್ಕಕ್ಕಿಡದೆ ಎಲ್ಲ ಜಾತಿಗಳನ್ನು ನನ್ನ ಅಣ್ಣ ತಮ್ಮರಂತೆ ಹಾಗೂ ತಾಯಿ ತಂದೆಗಳಂತೆ ಪೀಡಿಸಿದಂಥ ವ್ಯಕ್ತಿ ಅಂದರೆ ಯಾರಾದರೂ ಬಸವಣ್ಣ. ಬಸವಣ್ಣನ ಬಗ್ಗೆ ಯಾವುದೇ ವಚನ ತಗೊಳ್ಳಲೇಕ ನಾವು, ಅದು ಬಂದು ನಿಲ್ಲುವುದೇ ಎಲ್ಲಿಗೆ ಅಂದ್ರೆ ಸತ್ಯದಲ್ಲಿ ಯಾವುದೂ ವಚನ ತಗೊಳ್ಳಲೇಕ. ಕೊಳಬೇಡ, ಕೊಲಬೇಡ, ಹುಷಿ ನುಡಿಯಲೇಬೇಡ, ಇನ್ನರಿ ಇವು ಯಾವುದೇ ತಗೊಳ್ಳೇಕ. ಅವ ನಮ್ಮವ ಅಂದ್ರೆ ಯಾವುದೂ ವಚನ ಇರಲಿ, ಅಣ್ಣ ಬಸವಣ್ಣನ ವಚನಗಳು ಯಾಕೆ ಅಂದ್ರೆ ಸ್ಫಟಕದಂತಿವೆ. ಸತ್ಯದ ಮಾರಿಮೆ ಕೊಡದಂಥವೇ ಅಣ್ಣ ಬಸವಣ್ಣನವರ ಬಗ್ಗೆ ಕಾರ್ಯಕ್ರಮಗಳು, ಅವ್ರು ಹಾಕಿಕೊಟ್ಟದ ಮಾರ್ಗಗಳನ್ನು ನಾವು ನಡಿಬೇಕಾದ ಅನಿವಾರ್ಯತೆ ಬಂದು ಒದಗಿದೆ. ಬದುಕನ್ನು ಕಲಿಸಿಕೊಟ್ಟಿದ ಅಣ್ಣನ ಬಸವಣ್ಣ, ನಡೆಯಲು ಕಲಿಸಿಕೊಟ್ಟಿದ ಅಣ್ಣ ಬಸವಣ್ಣ, ಈ ಜನಾಂಗದಲ್ಲಿ ಹೇಗಿರಬೇಕೆಂಬ ಭಾವನೆಯನ್ನು ಮೂಡಿಸಿದನು. ಅಣ್ಣ ತಮ್ಮರು ಹೆಂಗಿರಬೇಕು, ಅಕ್ಕ ತಂಗಿ ಹೆಂಗಿರಬೇಕು, ತಾಯಿ ತಂದೆ ಹೆಂಗಿರಬೇಕು, ಈ ಯುಗದಲ್ಲಿ ನಾನು ಅನಿಸಿದ ಮಟ್ಟಿಗೆ ನಮ್ಮ ದೇಶದಲ್ಲ, ಯಾವುದೇ ದೇಶದಲ್ಲಿ ಇಂಥ ಒಂದು ಪ್ರಭುತ್ವತೆಯಿಂದ ಕೂಡಿದಂಥ ವಚನ ಸಾಹಿತ್ಯ ನೋಡಬೇಕಾದ್ರೆ ಸಿಗೋದಿಲ್ಲ ಅನ್ನೋದು ನಂಗೆ ಅನ್ನಿಸ್ತದೆ. ಈ ಒಂದು ನಮ್ಮ ಅಣ್ಣ ತಾನೇ ಒಂದು ಅಂಬೇಡ್ಕರ್ ಜಯಂತಿಯಲ್ಲಿ ಹೇಳ್ತಾ ಇದೆ, ಪಾರ್ಲಿಮೆಂಟ್ನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಹಾಕೊಟ್ಟಿದಂಥ ಒಂದು ಸಂವಿಧಾನ ಬಗ್ಗೆ ಮಾತಾಡ್ತಾ ಹೇಳಿದ್ರೆ, ನಾನು ಬಹಳ ಅಚ್ಚುಕಟ್ಟುವಾಗಿ ಒಂದು ಸಂವಿಧಾನ ರಚನೆ ಮಾಡಿದ್ದಾರೆ. ಸಮಾನತೆ ಬಗ್ಗೆ ಹೇಗಿರ್ಬೇಕಂತೇಳಿ ಅಣ್ಣ ಬಸವಣ್ಣ 12ನೇ ಶತಮಾನದಲ್ಲಿ ಇಲ್ಲಿ ಬಸವ ಕಲ್ಯಾಣದಲ್ಲಿ ಪಾರ್ಲಿಮೆಂಟ್ ಮಾಡಿ ಸಮಾನತೆ ಹಕ್ಕುಗಳನ್ನು ಪ್ರತಿಪಾದನೆ ಮಾಡಿದಂಥ ಅಣ್ಣ ಬಸವಣ್ಣ ಅಂತ ಒಂದು ಸಾಧಕರನ್ನು ನಮ್ಮೂರಲ್ಲಿ ಯಾವುದೇ ಜಾತಿ ಧರ್ಮ ಇಲ್ಲದೆ ಸತತವಾಗಿ ಇವತ್ತಿನ ದಿವಸ 3 ಗಂಟೆಯವರೆಗೆ ಅಣ್ಣ ಬಸವಣ್ಣನ ಭಾವಚಿತ್ರದೊಂದಿಗೆ ಹೆಜ್ಜೆ ಹಾಕುತ್ತಾ ಸಣ್ಣ ಪರುಗಳು ಇರ್ಬೋದು, ತಾಯಿಯಂದಿ ಇರ್ಬೋದು, ಎಲ್ಲ ನಮ್ಮ ಸಮಾಜದ ಮುಖಂಡರುಗಳು, ಸಮಾಜದ ಅಧ್ಯಕ್ಷರು, ಎಲ್ಲ ಸಮಾಜದ ಮುಖಂಡರು ಬಂದಿದ್ದಾರೆ. ದಲಿತ ಸಮಾಜದ ಮುಖಂಡರು ಬಂದಿದ್ದಾರೆ. ಸತೀಶ್ ಲಂಬೋರು, ಸುಧಾಕರ, ಭೀಮ್ಶ, ನಮ್ಮದು ಬಹಳಷ್ಟು ಜನ ಬಂದಾರ. ಹಂಗೆ ವೈಜಪ್ಪ ನಿಂಪಾಣಿಯವರು ಬಂದಾರ, ಅಮೃತ್ ಬಂದನ, ಎಲ್ಲ ಸಮಾಜ ಮುಖಂಡರು, ಮುಸ್ಲಿಂ ಸಮಾಜ ಮುಖಂಡರು ಬಂದಾರ. ವಿಶೇಷವಾಗಿ ಎಷ್ಟು ಪ್ರೀತಿ ಇದೆ ಅಂದರೆ ಅಣ್ಣ ಬಸವಣ್ಣನ ಬಗ್ಗೆ ಎಲ್ಲರಿಗೂ ಪ್ರೀತಿ ಇದೆ. ಆ ಪ್ರೀತಿಯನ್ನು ತಾಳಮಡಿಗೆಯಲ್ಲಿ ನಾವು ಎಲ್ಲರೂ ಜನರು ಏಕತೆಯಿಂದ ಇದ್ದೇವೆ, ಬಸವಣ್ಣ ಹಾಕೊಂಡ ಮಾರ್ಗದಲ್ಲಿ ನಡೀತಾ ಇದ್ದೇವೆ ಎಂಬ ಒಂದು ಸೂಚನೆ ಕೊಡ್ತಾ ಇದ್ದಾರೆ. ಇವತ್ತಿನ ದಿವಸ ಇವರೆಲ್ಲರೂ ಈ ಬಂಧಿಸಲಿಂದಾಗಿ ನನ್ನ ವತಿಯಿಂದ ಹಾರ್ದಿಕ ಶುಭಾಶಯಗಳು ಹೇಳ್ತೇನೆ. ಅದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಕೃತಜ್ಞತೆಗಳು. ಯಾಕಂತಂದ್ರೆ ನಾ ಬಸವಣ್ಣನ ಬಗ್ಗೆ ಈಗ ಇಲ್ಲಿವರೆಗೆ ನೀವೆಲ್ಲರೂ ಮೆರವಣಿಗೆಯಲ್ಲೆಲ್ಲ ಹೇಳ್ಕೊತಾನೆ ಬಂದಿರಿ. ನಾನು ಹೇಳಲಿಕ್ಕಂತ ಯಾವ ವಿಷಯನೇ ಇವರು ಬಿಡಲಿಲ್ಲ. ಸಣ್ಣ ಮಕ್ಕಳ ಸಹಿತ ಮೆರವಣಿಗೆಯಲ್ಲಿ, ಭಜನೆಯಲ್ಲಿ, ಕೋಲಾಟದಲ್ಲಿ ಕೂಡ ಒಳ್ಳೆಯ ಇದನ್ನು ಮಾಡಿದ್ದಾರೆ. ಆದರೂ ಈಗಿನ ಪರಿಸ್ಥಿತಿಯಲ್ಲಿ 2 ವಿಷಯ ನಾವು ಪಾಲಿಸ್ತೀವಿ. ಯಾಕಂತಂದ್ರೆ ಬಸವಣ್ಣ ತತ್ವ ಸಿಕ್ಕಾಪಟ್ಟೆ ಭಾಳಷ್ಟು ವಿಷಯ ಆಗಿದೆ. ಆದರೂ ನನಗೇನು ಒಂದು ನಾವು ಎಲ್ಲ ಧರ್ಮ ಪಂಗಡ ಕೂಡಿರ್ತಿಲ್ಲ, ಇದು ಜಾತಿಯನ್ನು ಬಿಟ್ಟು ಆಮೇಲೆ ಪ್ರಾಮಾಣಿಕತೆ ಒಂದು ಇದ್ರೆ ಇದಕ್ಕಿಂತ ಹೆಚ್ಚಿನ ನಾವು ಏನೂ ಬೇಕಾಗಲ್ಲ. ನಾನು ಮೊದಲೇ ಒಂದು ಜೊತೆ ಬಸವಣ್ಣನ ವಚನ ಇದೆ, ನನಗಿಂತ ಕಿರಿಯರ ಶಿವಭಕ್ತಿರ ಇರಲಿ. ಅರ್ಥ ಏನಂತಂದ್ರೆ ಜಗತ್ತಿನಾಗ ಎಲ್ಲಕ್ಕಿಂತ ಚಳವ್ ನಾನೇ, ನನಗೂ ಚಳವ್ರು ಯಾರು ಇಲ್ಲವೇ ಇಲ್ಲ. ಇದು ಬಸವಣ್ಣ ಹೇಳ್ತಾನೆ, ಸಾಕು, ಇದು ಒಂದರಲ್ಲೇ ಅಲ್ಲ ಅಂತಾನೆ. ಇನ್ನು ಉಳಿದ ವಚನ ಸಾಹಿತ್ಯದ್ದು ನಮ್ಮೂರವ್ರಿಗೆ ಎಲ್ಲರಿಗೂ ಮಾಹಿತಿ ಇದ್ದೇ ಇದೆ. ನಿಮ್ಮೆಲ್ಲರ ಈಗಾಗಲೇ ಸಾಕಷ್ಟು ಸಮಯ ಕೂಡ ಆಗಿದೆ. ನಾನು ಹೆಚ್ಚಿನ ಟೈಮನ್ನು ತೊಗೊಳ್ಳೋದಿಲ್ಲ. ಆದರೂ ನಾನು ಅವಕಾಶ ಕೊಡೋದು ಎಲ್ಲರಿಗೂ ನಮಸ್ಕಾರ. ದಯವಿಲ್ಲದ ಧರ್ಮ ಆಗುದಯ್ಯ, ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ.
ದಯವೇ ಧರ್ಮದ ಮೂಲವಯ್ಯ ಕೂಡಲ ಸಂಗಯ್ಯ ನನ್ನ ತಲ್ಲ ಒಲನಯ್ಯ ಅಂತೇಳಿ. ಅಂದರೆ ಇವತ್ತ ಧರ್ಮಗಳಲ್ಲಿ ದಯೆ ಕಡಿಮೆ ಆಗಿದೆ. ಧರ್ಮಗಳ ನಡುವೆ ಕಿತ್ತಾಟ ಹೆಚ್ಚಾಗಿದೆ. ಅದು ಕಡಿಮೆ ಆಗಬೇಕು. ದಯೆ ಇಲ್ಲದ ಧರ್ಮನೇ ಇಲ್ಲ. ಧರ್ಮ ಇದೆ ಅಂದರೆ ದಯೆ ಇರಬೇಕು. ಅದು ಯಾವುದೇ ಧರ್ಮ ಆಗಿರ್ಬೋದು. ಆ ಒಂದು ಧರ್ಮದಲ್ಲಿ ದಯೆ ಅಂತಕ್ಕಂಥದ್ದು ಇರಬೇಕು. ಧರ್ಮದಲ್ಲಿ ದಯೆ ಇದ್ದಾಗ ಅಲ್ಲಿ ಒಂದು ಸಹಕಾರ, ಸಹಬಾಳ್ವೆ, ಒಂದು ಜೀವನ ಅಲ್ಲಿ ಇರ್ತದೆ. ಇನ್ನೊಂದು ನಾವು ಈ ಒಂದು ತಾಳ್ಮಡಗಿ ಗ್ರಾಮದ ಒಂದು ಹಳ್ಳಿಯ ಮುಖಾಂತರ ತಿಳಿ ಮಾಡ್ತೀನಪ್ಪ ಅಂದ್ರೆ ಈ ಒಂದು ಬಸವ ಜಯಂತಿಯನ್ನು ಏನೀಗ ರಾಜ್ಯಾದ್ಯಂತ ಏನು ಸರ್ಕಾರ ಆಚರಣೆ ಮಾಡ್ತದೆ, ಆ ಜಯಂತಿಯನ್ನು ಕೇಂದ್ರ ಸರ್ಕಾರ ರಾಷ್ಟ್ರದ ಮಟ್ಟದಲ್ಲಿ ಆ ಒಂದು ಜಯಂತಿಯನ್ನು ಆಚರಣೆ ಮಾಡಬೇಕು. ಅದು ಈ ಒಂದು ಕಾಮಡಿಗೆ ಹಳ್ಳಿಯ ಮುಖಾಂತರ ದಿಲ್ಲಿ ಕಡೆಗೆ ನಾನು ಮಾಡುವ ಒಂದು ವಿನಂತಿ, ಅದು ಪ್ರಮುಖರ ಒಂದು ಉಪಸ್ಥಿತಿಯಲ್ಲಿ. ಇಷ್ಟು ಹೇಳಿ ನನ್ನ ಈ ಸಂದರ್ಭದಲ್ಲಿ ಲಿಂಗಾಯತ ಸಮಾಜದ ಅಧ್ಯಕ್ಷ ಅನಿಲ್ ಕುಮಾರ್ ಹಿಲಾಲಪುರ್, ಉಪಾಧ್ಯಕ್ಷ ನಾಗಪ್ಪ ಕುರಿಕೋಟಿ, ಕಾರ್ಯದರ್ಶಿ ಮಲ್ಲಪ್ಪ ಮೊಳಕೇರಿ ಸೇರಿದಂತೆ ಪ್ರಮುಖರು ಕೂಡ ಇದೇ ವೇಳೆ ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಸಜೀಶ್ ಲಂಬುನೋರ್, BV5 ನ್ಯೂಸ್ ಕನ್ನಡ, ಚಿಟ್ಟಗುಪ್ಪ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.